ಸತೀಶ್ ಅವರನ್ನ ಬಿಟ್ಟು ಬೇರೆಯವರನ್ನ ಬೆಳಗಾವಿ ಇನ್ಚಾರ್ಜ್ ಮಾಡಿದ್ರೆ ಜೋಕೆ. ಬೆಳಗಾವಿ ಸಾಹುಕಾರ್ ಪರ ಯುವ ನಾಯಕಿ ಆಯೇಷಾ ಗುಡುಗು ಮಿಂಚು. ಜಾರಕಿಹೊಳಿ ಡಿಸಿಎಂ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರೇ ಆಗಬೇಕು ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನೇ ಬೆಳಗಾವಿ ಉಸ್ತುವಾರಿ ಮಂತ್ರಿಯನ್ನಾಗಿ ಮಾಡಬೇಕು. ನಮ್ ಸಾಹೇಬ್ರನ್ನ ಬಿಟ್ಟು ಬೇರೆಯವರನ್ನ ಮಾಡಿದ್ರೆ ಅಷ್ಟೇ ಕತೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೆ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಸತೀಶ್ ಕಟ್ಟಾಳು ಆಯೇಷಾ. 136 ಸೀಟ್ ಗೆಲ್ಲೋದಕ್ಕೆ ಡಿಕೆ ಒಬ್ಬರದ್ದೇ ಪಾತ್ರ ಇಲ್ಲ ಅಂತ ಗುಡುಗಿದ್ದಾರೆ. ಡಿಕೆ ಜೊತೆಗೆ ಈಗ ಸತೀಶ್ ಜಾರಕಿಹೊಳಿಯೂ ಕೂಡ ಪದಗ್ರಹಣ ಮಾಡಬೇಕು. ಬೆಳಗಾವಿ ಸಾಹುಕಾರ್ ಪರ ಯುವ ನಾಯಕಿ ಆಯೇಷಾ ಗುಡುಗು ಮಿಂಚು. ಇದೀಗ ಸತೀಶ್ ಪರ ಬೆಳಗಾವಿಯ ಸೈಯದ್ ಮುರಾದ್ ಅಲಿ ಶಾ ದರ್ಗಾದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸತೀಶ್ ಬಿಟ್ಟು ಬೇರೆಯವರನ್ನ ಬೆಳಗಾವಿ ಇನ್ಚಾರ್ಜ್ ಮಾಡಿದ್ರೆ ಜೋಕೆ ಅಂತ ಕೂಡ ಹೇಳಿದ್ದಾರೆ. ಬೆಳಗಾವಿ ಸಾಹುಕಾರ್ ಪರ ಯುವ ನಾಯಕಿ ಆಯೇಷಾ ಈಗ ಮಾತನಾಡಿದ್ದಾರೆ. ನಾವು ಇಲ್ಲಿ ನಮ್ಮ ದರ್ಗಾದಲ್ಲಿ ರೈಲ್ವೆ ಹಾಗೂ ನಮ್ಮ ನೆಚ್ಚಿನ ನಾಯಕರು ನನ್ನ ಗುರುಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ. ಹುಟ್ಟುಹಬ್ಬ ನಿಮಿತ್ತ ಇವತ್ತು ನಾವು ಇಲ್ಲಿ ನಮ್ಮ ದರ್ಗಾದಲ್ಲಿ ರೈಲ್ವೆ ಸ್ಟೇಷನ್ ದರ್ಗಾದಲ್ಲಿ ಮುರಾದ್ ಅಲಿ ಶಾ ದರ್ಗಾದಲ್ಲಿ ನಾವು ಎಲ್ಲ ಕಾರ್ಯಕರ್ತ ಅವ್ರ ಅಭಿಮಾನಿಗಳು ಇವತ್ತು ಅವ್ರಿಗೋಸ್ಕರ ಪ್ರಾರ್ಥನಾ ಮಾಡ್ತಾ ಇದ್ದೀವಿ, ಹಾಗೆ ಪೂಜೆನೇ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ಅಹಿಂದ ಸಮಾಜ ನಾಯಕ ಹಾಗೂ ದೀನ ದಲಿತ ಎಲ್ಲ ಸಮಾಜಕ್ಕೆ ತಗೊಂಡು ನಡೆದಿದ್ದ ನಮ್ಮ ನಾಯಕರು. ಇವತ್ತು ನಾ ಏನು ಹೇಳಲಿಕ್ಕೆ ಹೈಕಮಾಂಡ್ಗೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಹೈಕಮಾಂಡ್ ಅವರು ನಮ್ಮ ಸಾಹೇಬರು CM ಆಗಲಿಕ್ಕೆ ಆರ್ಆರ್ ಇದ್ದಾರೆ, ಎಚ್ಚರಿ ಇರಲಿ. ನಾವು 2028 ನಮ್ಮ ಸಾಹೇಬರು ಹೇಳಿದ್ದಕ್ಕೆ ಇವತ್ತು ಯಾವುದೂ ಕೂಡ ನಾವು ದನಿ ಎತ್ತಿಲ್ಲ. 2028ಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು CM. ಈಗ ನಾವು ಬೇಡಿಕೆ ಇದೆ ನಮ್ಮದು, ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗಬೇಕು ಹಾಗೂ ಮಿನಿಸ್ಟರ್ ಆಗಬೇಕು, ಬೆಳಗಾಂ ಉಸ್ತುವಾರಿ ಆಗಬೇಕು. ಬೆಳಗಾಂ ಉಸ್ತುವಾರಿ ಯಾರಿಗಾರ ಹಾಕ್ಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಅದು ಬೇರೆನೆ. ಆಮೇಲೆ ಸತೀಶ್ ಜಾರಕಿಹೊಳಿ ಏನೇ ಉಸ್ತುವಾರಿ ಇರಬೇಕು. ಯಾಕಂದ್ರೆ ಅವ್ರಿಗೋಸ್ಕರ ನಾವು ಕಷ್ಟ ಮಾಡಿ ಇವತ್ತು ಅವ್ರಿಗೆ ಮಿನಿಸ್ಟರ್ ಆಗಿ ಮಾಡ್ಕೊಂಡು ಬಂದಿದ್ವಿ ಅಭಿವೃದ್ಧಿ ಮಾಡಲಿಕ್ಕೆ. ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಸಾಹೇಬ್ರದ್ದು ಒಂದು ಮಾತಿದೆ, 100 ದಿವಸ ನೀವು ನರಿಯಾಗಿ ಬದುಕುಕ್ಕಿಂತ 1 ದಿವಸ ಹುಲಿಯಾಗಿ ಬದುಕ್ರಿ ಅಂತ ನಮ್ಮ ಸಾಹೇಬರು. ನಮ್ಮ ಸಾಹೇಬ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಏನ ಇವರು ಕೆ ಶಿವಕುಮಾರ್ ಆಗ್ತಾ ಇದ್ದಾರೆ ಹೇಳ್ತೀರಾ ನೀವು? 130 ಸೀಟ್ ಅವ್ರು ತಂದಿದ್ದಾರಂತ. 130 ಸೀಟ್ ತರಲಿಕ್ಕೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಹೊಣೆಗಾರ ಇದ್ದಾರೆ. ಯಾಕಂದರೆ 136 ಸೀಟ್ ಬರಬೇಕಾದ್ರೆ ಪ್ರತಿಯೊಂದು ಕಾರ್ಯಕರ್ತ ಶ್ರಮ ಪಟ್ಟಿದಾಗ ನೀವು ಸರ್ಕಾರನ ತಂದಿದ್ದೀರಾ, ನೀವು ದುಡ್ದಿದ್ದೀರಾ, ಕೂಲಿ ಕೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಕೂಡ ದುಡ್ದಿದ್ದಾರೆ, ಅವ್ರ ಕೂಲಿನ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾವು ಎಲ್ಲರೂ ಕೂಡ ಉಗ್ರ ಹೋರಾಟ ಮಾಡಬೇಕಾಗತ್ತೆ, ಮತ್ತೆ ಅವ್ರಿಗೆ DCM ಕೂಡ ಕೊಡಬೇಕು. ಹಾಗೂ ನಮ್ಮ ನೆಚ್ಚಿನ ನಾಯಕರು ನನ್ನ ಗುರುಗಳಾದಂಥ